ಕ್ರಿಸ್ತೇಸುವಿನ ಮಹಿಮೆಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ದೇವರು ಒದಗಿಸಿಕೊಟ್ಟಂತಹ ಈ ಮತ್ತೊಂದು ನೂತನ ದಿನ ಶುಭ ಮುಂಜಾನೆ ಹಾಗಾಗಿ ದೇವಾದಿ ದೇವರಿಗೆ ಮಹಿಮೆಯನ್ನ ಸಲ್ಲಿಸ್ತಾ ಇದ್ದಾನೆ. ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಎಷ್ಟೋ ಜನರು ಈ ಲೋಕವನ್ನ ಬಿಟ್ಟು ಹೋಗಿದ್ದಾರೆ. ಇನ್ನು ಅನೇಕರು ಮರಣದ ಹಾಸಿಗೆಯಲ್ಲಿ ಅನೇಕರು ವೇದನೆ ಪಡ್ತಾ ಇದ್ದಾರೆ. ಇನ್ನು ಅನೇಕರು ಈ ಸಮಯವನ್ನ ವೃಥವಾಗಿ ಕಳೀತಾ ಇದ್ದಾರೆ. ಆದರೆ ನಿನ್ನನ್ನು ನನ್ನನ್ನು ನಮ್ಮೆಲ್ಲರನ್ನ ಅತ್ಯಧಿಕವಾಗಿ ಪ್ರೀತಿಸಿದಂತ ನನ್ನ ಪರಲೋಕದ ತಂದೆಯು ನಮ್ಮನ್ನ ಸಂತೋಷಕರವಾಗಿ ಈ ದಿನವನ್ನು ಕಾಣಲಿಕ್ಕೆ ದೇವರು ಕೃಪೆ ಮಾಡಿಕೊಟ್ಟಿದ್ದಾರೆ. ಹಾಲೆಲೂಯಾ, ಅದಕ್ಕಾಗಿ ದೇವಾದಿ ದೇವರಿಗೆ ನನ್ನ ಮಹಿಮೆಯನ್ನು ಸಲ್ಲಿಸೋಳಾಗಿದ್ದಾರೆ. ಹಾಗಿದ್ರೆ ಆತನು ತನ್ನ ಉದ್ದೇಶವನ್ನ ನಮ್ಮಲ್ಲಿ ನೆರವೇರಿಸಲಿಕ್ಕೆ ಈ ದಿನವನ್ನ ಏರ್ಪಡಿಸಿಕೊಟ್ಟಿರುವಾಗ ಈ ದಿನದ ದೇವರ ವಾಕ್ಯದ ವಾಗ್ದಾನವನ್ನ ನಾವು ಧ್ಯಾನಿಸೋಣ. ಜೆಕರ್ಯನು ಬರೆದ ಗ್ರಂಥ 2ನೇ ಅಧ್ಯಾಯ 8ನೇ ವಚನ. ನಿಮ್ಮನ್ನು ತಾಕುವವನು ಯೆಹೋವನ ಕಣ್ಣುಗುಡ್ಡನ್ನು ತಾಕುವವನಾಗಿದ್ದಾನೆ. ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಹೌದು ಪ್ರಿಯರೇ, ನಮ್ಮನ್ನ ತಾಕುವವರು ಯೆಹೋವನ ಕಣ್ಣುಗುಡ್ಡೆಯನ್ನು ತಾಕುವವರಾಗಿದ್ದಾರೆ. ಯಾವತ್ತಾರು ನಿಮ್ಮನ್ನು ಪರೀಕ್ಷಿಸಿಕೊಂಡಿದ್ದೀರಾ? ನಿಮ್ಮ ಕಣ್ಣುಗುಡ್ಡನ್ನ ನೀವು ತಾಕ್ಲಿಕ್ಕೆ ಸಾಧ್ಯವಾ? ಆಗುತ್ತಾ? ಟ್ರೈ ಮಾಡಿದ್ದೀರಾ? ಒಂದು ಬಾರಿ ಟ್ರೈ ಮಾಡಿ ನೋಡಿ, ಆಗುತ್ತೋ ಇಲ್ವೋ ಎಂಬುದಾಗಿ. ಸಾಧ್ಯವೇ ಇಲ್ಲ. ಹಾಲೆಲೂಯಾ, ನಮ್ಮ ಕಣ್ಣುಗುಡ್ಡ ನಾವು ಮುಟ್ಟಲಿಕ್ಕೆ ಸಾಧ್ಯ ಆಗಲ್ಲ ಅಂದ್ರೆ, ನಮ್ಮ ಕಣ್ಣುಗುಡ್ಡನ ನಾವೇ ಮುಟ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ನಮ್ಮನ್ನ ತಾಕುವವನು ಇನ್ಯಾರಿದ್ದಾರೆ? ದೇವರ ಕಣ್ಣುಗುಡ್ಡನ ಮುಟ್ಲಿಕ್ಕೆ ಯಾರಿಗಾದ್ರೂ ಸಾಧ್ಯವಾ? ಆಗತ್ತಾ? ಸಾಧ್ಯವೇ ಇಲ್ಲ. ಅದಕ್ಕಾಗಿ ದೇವರು ನಮಗೆ ಭರವಸೆ ಕೊಡ್ತಾ ಇದ್ದಾರೆ. ದೇವರು ನಮ್ಮನ್ನ ಧೈರ್ಯ ಪಡಿಸ್ತಾ ಇದ್ದಾರೆ. ದೇವರು ನಮ್ಮನ್ನ ಮುಂದೆ ನಡೆಸ್ತಾ ಇದ್ದಾರೆ. ನೀನ್ ಅನ್ಕೊಳ್ತಾ ಇದೆಯೇನೋ ನಿನಗೇನೋ ಆಗ್ಬಿಡುತ್ತೆ, ಅನೇಕ ಹೋರಾಟಗಳು ನಿನಗೆ ಬರ್ತಾ ಇದೆ, ನನ್ನ ಪರಿಸ್ಥಿತಿ ಇಕ್ಕಟ್ಟಾದ ಪರಿಸ್ಥಿತಿ ಆಗಿದೆ, ನನ್ನ ಸ್ಥಿತಿಗತಿಗಳು ಇನ್ನ ಹೀಗೆ ಇದ್ದು ಬಿಡ್ತಾವೆ, ಇನ್ನ ನಾನು ಬದುಕ್ಲಿಕ್ಕೆ ಸಾಧ್ಯ ಆಗಲ್ವೇನೋ ಅನ್ನುವಂಥ ಸ್ಥಿತಿಯಲ್ಲಿ ನಿನ್ನ ಜೀವಿತ ಬದುಕಿರ್ಬೋದೇನೋ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಅವ್ಯಾವು ಕೂಡ ನಿಮ್ಮನ್ನ ಮುಟ್ಟಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಹಾಲೆಲೂಯಾ. ಅನ್ಕೊಳ್ಬೋದು, ಸಾಲಬಾಧೆ, ಮರಣಕರವಾದ ವ್ಯಾಧಿಗಳು, ಆರ್ಥಿಕ ಪರಿಸ್ಥಿತಿಗಳು, ಏನು ಅರ್ಥವಾಗದ ಸ್ಥಿತಿ, ಅನ್ಯಾಯಗಳು, ಕೋರ್ಟ್ ಕೇಸ್ಗಳು, ಅಲೆದಾಡುವಿಕೆ, ಯಾರಿಲ್ಲದೆ ಒಂದು ಒಬ್ಬಂಟಿ ಜೀವನ, ಇದೆಲ್ಲವೂ ನಿಮ್ಮ ಜೀವಿತದ ಅನುಭವವಾಗಿ ಬರುವಾಗ ನನ್ನ ಬದುಕಿನ ಇಷ್ಟ ಏನೇ, ಯಾಕೆ ನನ್ನ ಬದುಕು, ನಾನು ಯಾಕೆ ಬದುಕಲಿ ಅನ್ನುವಂಥ ಸ್ಥಿತಿಗೆ ನೀವು ಹೋಗ್ಬಿರ್ಬೋದು. ಪ್ರಿಯರೇ, ದೇವರು ನಿಮ್ಮನ್ನ ಧೈರ್ಯ ಪಡಿಸ್ತಾ ಇದ್ದಾರೆ. ನಿಮ್ಮಲ್ಲಿರುವಂಥ ಭಯವನ್ನು ದೇವರು ನೀಗಿಸ್ತಾ ಇದ್ದಾರೆ. ಅಧೈರ್ಯಗೊಳ್ಬೇಡ್ರಿ, ಅಂಜಬೇಡ್ರಿ, ಕಳವಳಗೊಳ್ಬೇಡ್ರಿ. ಯಾಕೆಂದ್ರೆ ಆ ಆರ್ಥಿಕ ಪರಿಸ್ಥಿತಿ, ಆ ಸಾಲ ಬಾಧೆ, ಆ ಮರಣಕರ ವ್ಯಾಧಿ ನಿಮ್ಮನ್ನ ಏನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ನಿಮ್ಮನ್ನ ಏನೋ ಮಾಡಬೇಕು ಅಂತ ಅನ್ಕೊಂಡ್ರು ಕೂಡ ನಮ್ಮನ್ನ ತಾಕಲಿಕ್ಕೆ ಮುಟ್ಟಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕಂದ್ರೆ ನನ್ನನ್ನು ನಿನ್ನನ್ನು ದೇವರು ತನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಾಗಿದೆ ನಡೆಸ್ತಾ ಇರುವಂಥದ್ದು. ದೇವದೂತರನ್ನ ನಮಗೆ ಕಾವಲಿಟ್ಟು ತನ್ನ ದೇವದೂತರಿಗೆ ಆಜ್ಞಾಪಿಸನೆ ಕಾವಲಿಟ್ಟು ನಡೆಸ್ತಾ ಇದ್ದಾರೆ ದೇವರು ತಾನೇ ನಮಗೆ ಮುಂಫಲವೂ ಹಿಂಫಲವೂ ಆಗಿ ನಡೆಸ್ತಾ ಇದ್ದಾರೆ. ಹಲ್ಲೆಲೂಯಾ. ಅವೇನೋ ಮಾಡಿಬಿಡ್ತಾವೆ ಎಂಬುದಾಗಿ ನೀವು ಅನ್ಕೊಳ್ತಾ ಇದ್ದೀರೇನೋ, ಆದ್ರೆ ದೇವರು ನಮ್ಮನ್ನ ಧೈರ್ಯಪಡಿಸಿ ನಡೆಸ್ತಾ ಇದ್ದಾರೆ. ಆಮೇನ್. ಅದಕ್ಕಾಗಿ ನಾವು ದೇವಾದಿ ದೇವರಿಗೆ ಮಹಿಮೆನ ಸಲ್ಲಿಸುವಂತವರಾಗಬೇಕು. ಅಧೈರ್ಯಗೊಳ್ಳದೆ, ಕಳವಳಗೊಳ್ಳದೆ, ಗಲಿಬಿಲಿಗೊಳ್ಳದೆ ದೇವರಲ್ಲಿ ನಾವು ಜೀವಿಸುವಾಗ ಖಂಡಿತವಾಗಿಯೂ ದೇವರು ನಮ್ಮನ್ನ ಬಲಪಡಿಸುವಂತ ದೇವರಾಗಿದ್ದಾರೆ.
ಧೈರ್ಯಪಡಿಸುವಂತ ದೇವರಾಗಿದ್ದಾರೆ, ಶಕ್ತಿಯನ್ನು ಕೊಡುವಂತ ದೇವರಾಗಿದ್ದಾರೆ. ಹೋರಾಟಗಳಲ್ಲಿ ಹೋರಾಡಿ ಜಯವನ್ನ ಹೊಂದಿಕೊಳ್ಳುವಂತೆ, ಸಾಕ್ಷಿಯಾಗಿ ನಿಲ್ಲುವಂತೆ, ನಮ್ಮ ಬದುಕುಗಳು ದೇವರಿಗಾಗಿ ಜೀವಿಸುವಂತೆ ದೇವರು ನಮ್ಮನ್ನ ನಡೆಸಲಿಕ್ಕೆ ಎಷ್ಟೋ ರೀತಿಯಾಗಿ ನಮ್ಮನ್ನ ಪ್ರೋತ್ಸಾಹಿಸ್ತಾ ಇದ್ದಾರೆ. ಅನೇಕರು ನಮ್ಮನ್ನ ಧೈರ್ಯಪಡಿಸೋರಿಲ್ಲ, ಅನೇಕರು ನಮ್ಮನ್ನ ಸಮಾಧಾನ ಪಡಿಸೋರಿಲ್ಲ. ನಮ್ಮ ಆ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ಆ ಹೋರಾಟದ ಪರಿಸ್ಥಿತಿಯಲ್ಲಿ ನಮ್ಮನ್ನ ಆಧರಿಸುವಂಥವ್ರು ಯಾರು ಇರೋದಿಲ್ವೇನೋ, ನಮಗೆ ಸಹಾಯ ಮಾಡುವಂಥವ್ರು ಯಾರೂ ಇರೋದಿಲ್ವೇನೋ, ಒಬ್ಬಂಟಿಯಾಗಿ ಎಲ್ಲ ಹೋರಾಟಗಳನ್ನ ಮಾಡ್ತಾ ಇದೀವೇನೋ, ಅರ್ಥ ಮಾಡಿಕೊಳ್ಳುವಂಥವ್ರು ಯಾರು ಇಲ್ಲದೆ ಇರುವಂತ ಸ್ಥಿತಿಯಲ್ಲಿ ನಾವಿದ್ದೇವೇನೋ. ಆದರೆ ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನ ಮುಟ್ಟುವವನು ನನ್ನ ಕಣ್ಣುಗುಡ್ಡನ್ನು ಮುಟ್ಟುವವರಾಗಿದ್ದಾರೆ. ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನು ಯಾರು ಕೂಡ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ, ಏನು ಕೂಡ ನೀನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಗೊತ್ತಾ? ನಮ್ಮ ಇಷ್ಟ ಬಂದ ರೀತಿಯಲ್ಲಿ ಬೇಕಾಬಿಟ್ಟಿಯಾಗಿ ದೇವರಿಗೆ ಭಯ ಪಡದೆ ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಜೀವಿಸುವಾಗ ಅಲ್ಲ. ದೇವರಲ್ಲಿ ನಾವು ಬದುಕುವಾಗ, ದೇವರ ಭಯಭಕ್ತಿಯಲ್ಲಿ ನಾವು ಜೀವಿಸುವಾಗ, ದೇವರಲ್ಲಿ ನಾವು ಮಹಿಮೆಯ ಪಾತ್ರೆಗಳಾಗಿ, ಆತನಿಗೆ ಮಹಿಮೆಯಾಗಿ ಆತನ ಕೆಲಸಗಳನ್ನ ಮಾಡ್ತಾ ಆತನ ಸಾಕ್ಷಿಯಾಗಿ ನಾವು ಬದುಕುವಾಗ ಖಂಡಿತವಾಗಿಯೂ ದೇವರು ನಮ್ಮನ್ನು ನಡೆಸುವಂತ ದೇವರಾಗಿದೆ. ನಿಮಗೆ ಏನೇ ಪರಿಸ್ಥಿತಿಗಳು ಬಂದರೂ ಹೆದರುವಂತ ಅವಶ್ಯಕತೆ ಇಲ್ಲ. ಆವಾಗ ಅನ್ಕೊಳ್ಳಿ, ನನ್ನನ್ನು ಏನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ದೇವರು ನನ್ನ ಸಂಗಡ ಇದ್ದಾರೆ ಎಂಬುದಾಗಿ. ಆಮೇನ್. ಈ ಒಂದು ವಾಗ್ದಾನ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನ ದೇವರ ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಪ್ರಾರ್ಥನೆ ಮಾಡಿಕೊಂಡು, ಪರಿಶುದ್ಧನ ಅಂತ ದೇವರೇ, ಮಹೋನ್ನತನಿಗೆ ಸ್ತೋತ್ರ, ಜೀವೋಳ ಜೀವಾಧಿಪತಿ ಅಂತ ದೇವರಿಗೆ ವಂದನೆ. ಅಪ್ಪ, ಕೊಟ್ಟಂತ ಈ ವಾಕ್ಯದ ಮೂಲಕ ನಮ್ಮೆಲ್ಲರನ್ನ ಆಶೀರ್ವಿಸು, ಬಲಪಡಿಸು. ಆ ಧೈರ್ಯದಲ್ಲಿರುವಂಥವ್ರನ್ನ ಧೈರ್ಯಪಡಿಸು, ಪ್ರೋತ್ಸಾಹಿಸು, ಆಧರಿಸು. ಎಲ್ಲರಿನ ಕರಗಳಿಗೆ ಒಪ್ಪಿಸಿಕೊಟ್ಟು ನಜರೇತಿನ ಯೇಸುವಿನ ಜೀವಳ ನಾಮದಲ್ಲಿ ಬೇಡಿದೆಲ್ಲವನ್ನು ಹೊಂದಿದ್ದೇವೆ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.